ಮುಂದೆ ರಕ್ಷಿತಾ ಆಟಕೊಂಡು ಹಾಕೋಕ್ಕಿಲ್ಲ ಸರ್. ಅವಳು ಟಂಕಣಕ ಅಂತ ಆಡ್ತಾಳೆ. ಏನು ಸರ್ ಅವಳು ಆಟ ಅವಳು ಅಮ್ಮ ನೆನ್ನೆ ನೋಡಿದ್ರೆ ಅವಳು ಎಲ್ಲರೂ ಸುಮ್ಮನೆ ಇರ್ತಾರೆ. ನೀರಿಗೆ ಒಳ್ಳೆ ಡಬ ಡಬ ಅಂತ ಮೊನ್ನೆ ಪ್ರೊಮೋ ಬಿಟ್ಟಿದ್ದಾರೆ. ಡಬ ಡಬ ಅಂತ ಹೊಡೆದಾರೆ. ಗೇಮ್ ಆಡೋ ಅಂತ ಬಿಟ್ಟಿದ್ದಾರೆ. ಅವ್ರು ನೀರು ಹೊಡೆಯಕ್ಕೆ ಬಿಟ್ಟಿದ್ದಾರೆ ಅವಳಿಗೆ. ಅವಳೆಲ್ಲ ಹೋಗಿ ಹಳ್ಳಿಲಿ ಎಡಿಕಾಯಿ ತಿನ್ಬೇಕು ಅಷ್ಟೇ ಅವಳು. ಬಿಗ್ ಬಾಸ್ ರೂಲ್ಸ್ ಬ್ರೇಕ್ ಮಾಡಿದ್ರು ಅನ್ಸುತ್ತಾ? ಬ್ರೇಕ್ ಮಾಡಿದ್ದಾರೆ. ಈಗ ಮೊನ್ನೆ ಅವ್ರ ಬಗ್ಗೆ ಸ್ಟ್ಯಾಂಡ್ ತಗೊಂಡ್ಬಿಟ್ಟು ಮಾಡೋ ಬಗ್ಗೆ ಸ್ಟ್ಯಾಂಡ್ ತಗೊಳ್ತಿದ್ರು. ಹೌದೌದು, ಸರಿಯಾಗಿತ್ತು. ಅದು ಸರಿ ಇಲ್ಲ. ಅದು ಮಾಳು ಸರ್ ಕರೆಕ್ಟಾಗಿ ಆಡಿದ್ರೆ ಮಾಳು ಇನ್ನಾಗ್ತಾ ಇದ್ದ. ಅವ್ನು ಯಾಕೋ ಮಾಳು ಮ್ಯಾಕ್ ಎದ್ದೇಳ್ತಾನೆ ಇಲ್ಲ ಮಾಳು. ಅವ್ನು ಫ್ಯಾನ್ಸ್ ಇದ್ದಾರೆ, ಉತ್ತರ ಕನ್ನಡ ಫ್ಯಾನ್ಸ್ ಇದ್ದಾರೆ, ಎಲ್ಲ ಇದ್ದಾರೆ. ಅವನು ಸ್ವಲ್ಪ ಈಗಲೂ ಸ್ಟ್ಯಾಂಡ್ ತಗೊಂಡ್ರೆ ಅವ್ನು ಬರ್ತಾರೆ ಸರ್. ಅವ್ನು ಯಾಕೋ ಅವನಿಗೆ ಸಪ್ಪೆ, ಅವನು ಏನೂ ಇಲ್ಲ. ಅವನು ಇನ್ನು ಧ್ರುವಂತ್ ಬಂದ್ಬಿಟ್ಟು ಮೊನ್ನೆ ಟೀ ಗಂಚಲಿ ಅಂತೆಲ್ಲ ಮಾತಾಡ್ಬಾರ್ದು ಸರ್. ಯಾರಾಗಲಿ ಟೀ ಗಂಚಲಿ ಅಂದ್ರೆ ಮಾತಾಡಬಾರ್ದು. ನೆಕ್ಸ್ಟ್ ವಾರ ಅವನು ಇಲ್ಲ ಅಂದ್ರೆ ಮಾಳು ಇಬ್ಬರಲ್ಲಿ ಒಬ್ರು ಹೋಗ್ತಾರೆ ನೋಡಿ. ಅವ್ರಿಬ್ರಲ್ಲಿ ಯಾರನ್ನೋ ಒಬ್ರು ಹೋಗ್ತಾರೆ. ಈಗ ಮೊನ್ನೆ ಜಾನ್ವಿ ಹೊರಗಡೆ ಬಂದಿದ್ದು ಸರಿಯಾಗಿದೆಯಾ? ಜಾನ್ವಿ ಆಟ ಆಡ್ತಾ ಇದ್ರು ಸರ್. ಎಲ್ಲರಿಗಿಂತ ಹೇಳ್ಬೇಕು ಆಟ ಆಡ್ತಾ ಇದ್ರು. ಇನ್ನೊಂದು ಸ್ವಲ್ಪ ದಿನ ಇರಬೇಕಾಗಿತ್ತು ಜಾನ್ವಿ. ಜಾನ್ವಿ ಲೆಕ್ಕ ಹಾಕೊಂಡ್ರೆ ಮಾಳು ಆಗಲಿ ಇವರಾಗಲಿ ಏನೂ ಇಲ್ಲ ಅಲ್ಲಿ. ಜಾನ್ವಿ ಚೆನ್ನಾಗಿ ಆಟ ಆಡ್ತಾ ಇದ್ಲು. ಜಾನ್ವಿ ಬದಲು ಯಾರು ಬರ್ಬೇಕಿತ್ತು ಹೊರಗಡೆ? ಮಾಳು ಬರ್ಬೇಕಿತ್ತು. ಅವ್ನು ಏನು ಆಡ್ತದೆ ನೋಡಿ, ನೀವೇ ನೋಡಿ, ಏನು ಆಡ್ತಾನೆ ಇಲ್ಲ ಅವನು. ಅವ್ನು ಕರೆಕ್ಟ್ ಅವ್ನ ಕಡೆ ಕ್ಯಾಮ್ರಾನೇ ಫೋಕಸ್ ಮಾಡಲ್ಲ ಸರ್ ಬಿಗ್ ಬಾಸ್. ಅವ್ನು ಎಲ್ಲ ಒಂದು 2 ನಿಮಿಷ ತೋರಿಸ್ತಾರೆ ಬಿಟ್ಬಿಡ್ತಾರೆ ಅಷ್ಟೇ. ಅವನ ಪಾಪ ಅವ್ನು ಬರೀ ಗಿಲ್ಲಿನೇ ಫೋಕಸ್ ಮಾಡ್ತಾರೆ ಸರ್. ಅಶ್ವಿನಿ ಗೌಡ, ಗಿಲ್ಲಿ, ರಘು, ಇವಳು ಡಂಕಣಕ ಹುಡುಗಿ ರಕ್ಷಿತಾ, ಕಾವ್ಯ. ಗಿಲ್ಲಿ, ಅಶ್ವಿನಿ ಗೌಡ ಸರ್. ಅವ್ರು ಗೆಲ್ಲಬೇಕು ಅಂತ ನಾವು ಹೇಳ್ತೀವಿ, ನಾವು ಅಂದ್ಕೊಂಡಿದ್ದೀವಿ. ನಾವು ಅವ್ರಿಗೆ ವೋಟ್ ಮಾಡ್ತೀವಿ. ನೋಡೋಣ ಏನಾಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಸರಿ ಸರ್.